ರಾಬಿನ್ ಶರ್ಮಾ ಅವ್ರ ಬುಕ್ಕಲ್ಲಿ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಟ್ವೈಸ್, ಒನ್ಸ್ ಇನ್ ಮೈಂಡ್ ಅಂಡ್ ಒನ್ಸ್ ಇನ್ ರಿಯಾಲಿಟಿ ಅಂತ. ಈ ಪ್ರಪಂಚದಲ್ಲಿ ಯಾರ್ಯಾರು ಸಾಧನೆನ ಮಾಡಿದಾರೋ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳೋದು ಒಂದೇ, ನನಗೆ ಗೊತ್ತು, ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಂಡ್ ಟುಡೇ ಐ ಆಮ್ ಹಿಯರ್ ಅಂತ. ಅವರು ಅವರ ಗುರಿ ಮೇಲೆ ಅವರು ವರ್ಕ್ ಮಾಡಿರ್ತಾರೆ. ಅವರ ಈ ಸಾಧನೆಗೋಸ್ಕರ ಅವರ ಇಡೀ ಜೀವನನೇ ಅವರು ಮುಡುಪಾಗಿಟ್ಟಿರ್ತಾರೆ. ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಸ್ಪೋರ್ಟ್ಸ್, ಸಿನಿಮಾ, ಇಂಥದ್ದೇ ಆಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಾದ್ರೂ ಆಗಿರ್ಬೋದು, ಬಿಸ್ನೆಸ್, ಅವರೆಲ್ಲರೂ ಹೇಳೋದು ಬಂದೆ, ಇದು ಆಲ್ರೆಡಿ ಅವರ ಮೈಂಡ್ ಅಲ್ಲಿ ಹುಟ್ಟಾಕೊಂಡಿದ್ರು ಅವರು ಆ ಸಕ್ಸಸ್ನ. ಇದು 2ನೇ ಬಾರಿ ಅವರು ರಿಯಾಲಿಟಿಲಿ ನೋಡ್ತಾ ಇರೋದು ಅಂತ. ಹಾಗಿದ್ರೆ ಹೇಗೆ ಇದನ್ನ ನಾವು ಕೂಡ ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ? ಹೇಗೆ ಅಂದ್ರೆ ಥ್ರೂ ವಿಜುವಲೈಸೇಷನ್. ಹಾಗಿದ್ರೆ ನಮ್ಮ ಇವತ್ತಿನ ಡೇ 12ನ ಆಕ್ಟಿವಿಟಿ ವಿಜುವಲೈಸೇಷನ್. ಏನಿದು ವಿಜುವಲೈಸೇಷನ್? ಹೇಗೆ ಮಾಡೋದು ವಿಜುವಲೈಸೇಷನ್? 2 ವಿಧಾನದಲ್ಲಿ. ಮೊದಲನೇದು ಸಿಟ್ ಇನ್ ಮೆಡಿಟೇಷನ್. ಮೆಡಿಟೇಷನ್ ನಲ್ಲಿ ಕೂತು ಮೆಡಿಟೇಷನ್ ಮುಗಿಸ್ತಾನೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ನಿಮ್ಮ ಒಂದು ಗುರಿ ಏನಿದೆಯಲ್ಲ ಅದನ್ನ ಇಮ್ಯಾಜಿನ್ ಮಾಡಬೇಕು. ನೀವು ಅದನ್ನ ಆಲ್ರೆಡಿ ಅಚೀವ್ ಮಾಡಿದೀರಾ, ನೀವು ಅದು ಆಗ್ಬಿಟ್ಟಿದ್ದೀರಾ ಆಲ್ರೆಡಿ ಅಂತ. ಆ ದಿನ, ಆ ಕ್ಷಣಗಳು, ನೀವು ಏನ್ನ ಪಡ್ಕೋಬೇಕು ಅಂತಿದ್ದೀರಾ, ನಿಮ್ ಗುರಿ ಏನಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಬೈಯಿಂಗ್ ಅ ಕಾರ್. ಯಾವುದೇ ನಿಮ್ಗಿಷ್ಟ ಇರೋ ಒಂದು ಕಾರ್ನ ಬೈ ಮಾಡಬೇಕು ಅನ್ನೋ ಒಂದು ಡ್ರೀಮ್ ನಿಮ್ಗಿದ್ರೆ ಇಮ್ಯಾಜಿನ್ ಮಾಡ್ಬೇಕು ಅದನ್ನ. ನೀವು ಆಲ್ರೆಡಿ ಆ ಕಾರಲ್ಲೇ ಕೂತಿದ್ದೀರಾ, ನೀವು ಆ ಕಾರ್ನ ಓಡಿಸ್ತಾ ಇದ್ದೀರಾ, ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನೀವು ವಿಜುವಲೈಸ್ ಮಾಡಬೇಕು, ಇಮ್ಯಾಜಿನ್ ಮಾಡಬೇಕು. 2ನೇದು, ನಿಮ್ಮ ದಿನಚರಿನಲ್ಲೂ ಅಷ್ಟೇ, ನಿಮ್ಮ ಹತ್ರ ಆ ವಸ್ತು ಅಥವಾ ನಿಮ್ಗೇನ್ ಬೇಕೋ, ನಿಮ್ಮ ಗೋಲ್, ನಿಮ್ಮ ಗುರಿ, ಅದು ನೀವು ಆದ್ಮೇಲೆ, ನಿಮ್ಮದಾದ್ಮೇಲೆ, ಒಂದು ವಸ್ತುಗಳಾಗಿದ್ರೆ ಅದು ನಿಮ್ದಾಗಿರ್ಬೇಕು, ಇಲ್ಲ ನೀವೇ ಆ ಪರ್ಸನ್ ಆಗ್ಬೇಕು ಅಂದ್ರೆ, ಸಾಧನೆ ಏನಾದ್ರೂ ಒಂದು ಅಚೀವರ್ ಆಗ್ಬೇಕು ಅಂದ್ರೆ ಅದನ್ನ ನೀವು ಆಲ್ರೆಡಿ ಇಮ್ಯಾಜಿನ್ ಮಾಡಬೇಕು. ನೀವು ಅದು ಆಲ್ರೆಡಿ ರೀಚ್ ಆಗಿದ್ದಾಗ ನಿಮ್ಮ ಭಾವನೆಗಳು ಹೇಗಿರುತ್ತೆ, ನಿಮ್ಮ ಬಿಹೇವಿಯರ್ಸ್ ಹೇಗಿರುತ್ತೆ, ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ, ಅದನ್ನ ನೀವು ಜೀವಿಸ್ಬೇಕು. ಅಂದ್ರೆ ನಿಮ್ಮ ದಿನಚರಿನಲ್ಲೇನೆ ನೀವು ಅಳವಡಿಸ್ಕೊಂಡ್ ಬಿಡ್ಬೇಕು, ಆಲ್ರೆಡಿ ಐ ಆಮ್ ದಟ್ ಅಂತ. ಸೊ ಆಗ ನಿಮ್ಮ ಗುರಿಗಳಿಗೆ ನೀವು ತುಂಬಾ ಹತ್ರಕ್ಕೆ ಹೊರಟೋಗ್ತೀರ. ಸೊ ಇದು ಒಂದು ಮಂತ್ರ. ಯಾರೇ ಈ ಪ್ರಪಂಚದಲ್ಲಿ ಸಾಧನೆಗಳನ್ನ ಮಾಡಿರೋರ್ನ ಕೇಳಿದ್ರೆ ಅವ್ರು ಹೇಳೋದು ಇದೆ. ಕಣ್ ಮುಚ್ಚಿದ್ರೆ ಅವ್ರಿಗೆ ಅದೇ ಬರುತ್ತೆ. ಹಾಗೆ ದಿನಚರಿನಲ್ಲೂ ಅವರು ಅದನ್ನೇ ಇಮ್ಯಾಜಿನ್ ಮಾಡ್ತಾ ಇರ್ತಾರೆ. ಹಾಗೆ ಮೆಡಿಟೇಷನ್ ನಲ್ಲಿ, ಯಾಕಂದ್ರೆ ಮೈಂಡ್ಗೆ ನಾವು ಕಾಮ್ ಆಗಿ ನಾವು ಕೊಡ್ತಾ ಇರುವಂತ ಮೆಸೇಜ್ ಅದು, ಇದೇ ನನಗ್ ಬೇಕು ಅಂತ. ಸೊ ಮೈಂಡ್ ಗೋಸ್ ಅಂಡ್ ಗೆಟ್ಸ್ ಇಟ್. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿಯಮ ಇರೋದೇ ಹಾಗೆ, ಮೈಂಡ್ ಇಸ್ ದ ಕಿಂಗ್. ಸೊ ಈ ಆಕ್ಟಿವಿಟಿನ ಮಾಡಿ ನಿಮ್ಮ ಡ್ರೀಮ್ಗೆ ನೀವು ತುಂಬಾ ಬೇಗ ಹತ್ರಕ್ಕೆ ಹೋಗ್ತೀರಾ, ಹಾಗೆ ಪಡ್ಕೊಳ್ತೀರಾ. ಓಕೆ, ಮತ್ತೆ ಸಿಗೋಣ ನಾವು ನಮ್ಮ ನೆಕ್ಸ್ಟ್ ಡೇ 13ನ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್.